ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಈಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದಾವೆ. ಬೆಳಿಗ್ಗೆ ಟಿಫನ್ಗೆ ಮತ್ತು ಲಂಚ್ ಬಾಕ್ಸಿಗೆ ಏನು ಮಾಡಬೇಕು ಅಂತ ನಮ್ಮೆಲ್ರಿಗೂ ದೊಡ್ಡ ಯೋಚನೆ ಆಗಿರುತ್ತಲ್ಲ. ಇವತ್ತು ನಾನು ಒಂದೇ ತರಕಾರಿಯಲ್ಲಿ 2 ಅಡುಗೆನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. 15ರಿಂದ 20 ನಿಮಿಷದೊಳಗೆ ಅನ್ನಕ್ಕೂ ಮತ್ತು ಚಪಾತಿಗೂ ರೊಟ್ಟಿಗೂ ಎಲ್ಲದಕ್ಕೂ ಸೂಟ್ ಆಗುವಂತಹ ಒಂದು ಒಳ್ಳೆ ರೆಸಿಪಿ ನಾನು ನಿಮಗೆ ತಂದಿದ್ದೀನಿ. ದಯವಿಟ್ಟು ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಪ್ರೊಸೆಸ್ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಸೋರೆಕಾಯನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಸಾರಿ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸೋರೆಕಾಯಿ ಕಟ್ ಮಾಡಿ ತಗೊಳ್ಬೋದು. ಈ ಸೋರೆಕಾಯಿ ಒಂದೇ ಅಲ್ಲ, ಇದ್ರ ಬದಲಾಗಿ ನೀವು ಬೂದ್ ಕುಂಬಳಕಾಯಿ ಬೇಕಿದ್ರೂ ತಗೊಳ್ಳಿ. ನಾನಿಲ್ಲಿ 1 ಇಂಚಿನಷ್ಟು ಅಗಲ ಮತ್ತು 1 ಇಂಚಿನಷ್ಟು ಉದ್ದ ಇರೋಷ್ಟು ತಗೊಂಡಿದ್ದೀನಿ. ನೀವು ಇದಕ್ಕಿಂತ ಸಣ್ಣದಾಗಿ ಬೇಕಿದ್ರೂ ಕಟ್ ಮಾಡಿ ತಗೊಳ್ಬೋದು, ಇಲ್ಲ ಸ್ವಲ್ಪ ದೊಡ್ಡಕ್ಕಿದ್ರೂ ಕೂಡ ನಡೆಯುತ್ತೆ. ಈಗ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಟೈಮ್ ಸೇವ್ ಆಗಬೇಕು ಅಂತ ಅಂದರೆ ನೀವು ಇದನ್ನ ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಪೂರ್ತಿ ಮುಳುಗೋಷ್ಟು ನೀರು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನಿಲ್ಲಿ ಉಪ್ಪಿನ ಸಮೇತ ಸೇರಿಸಿ ಕುದಿಸ್ಕೊಳ್ತಾ ಇದ್ದೀನಿ. ಮತ್ತು ಆಮೇಲೆ ಉಪ್ಪು ಹಾಕಿದಾಗ ಇದು ಕಾಯಿ ಮಾತ್ರ ಸಪ್ಪಗೆ ಇರುತ್ತೆ, ಅದಕ್ಕೋಸ್ಕರ ಮುಂಚೆನೇ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ ನನಗೊಂದು 10ರಿಂದ 15 ನಿಮಿಷದೊಳಗೆ ಪೂರ್ತಿ ನೀರೆಲ್ಲ ಖಾಲಿಯಾಗಿ ಚೆನ್ನಾಗಿ ಮೆತ್ತಗಾಗೋ ರೀತಿ ಬೆಂದಿದ್ದಾವೆ. ಈಗ ಇದನ್ನ ಇಳಿಸ್ಕೊಂಡು ಪಕ್ಕಕ್ಕೆ ಎತ್ತಿಡೋಣ. ಈಗ ಒಗ್ಗರಣೆ ನೋಡೋಣ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ನಿಮಗೆ ಬೇಕಂದ್ರೆ ಸ್ವಲ್ಪ ಕಡಲೆಬೇಳೆ ಕೂಡ ತಗೊಳ್ರಿ. ನಾನಿಲ್ಲಿ ಒಂದೇ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಒಂದೇ ಒಂದು ಒಣಮೆಣಸಿನ್ಕಾಯಿ. ನಿಮಗೆ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಬೇಕಿದ್ರು ತಗೊಳ್ರಿ. ಈಗ ಈರುಳ್ಳಿ ಒಂದು 50% ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಬೆಂದಮೇಲೆ ನಾನಿಲ್ಲಿ ಸೋರೆಕಾಯಿನ ನೀರು ಸಮೇತನೇ ಹಾಕ್ತಾಯಿದ್ದೀನಿ, ಅಂದರೆ ಮತ್ತೆ ಇದಕ್ಕೆ ಉಪ್ಪು ಹಾಕೋದು ಬೇಕಾಗಿರಲ್ಲ. ಈಗ ರುಚಿಗೆ ತಕ್ಕಷ್ಟು ಖಾರ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ನನಗೆ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಇತ್ತು ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀವು ನೀರು ಸಮೇತ ಬಗ್ಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಒಂದು ಕುದಿ ಬರಬೇಕಷ್ಟೇ, ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಖಾರ ಎಲ್ಲ ಇದು ಕಾಯಿ ಅನ್ನೋದು ಹಿಡ್ಕೊಳ್ಳುತ್ತೆ. ಇಷ್ಟು ಮಾಡಿಕೊಂಡು ಇಳಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ 1/4 ಲೀಟ್ರ್ ಮೊಸರಷ್ಟು ನಾನು ಇದು ಚೆನ್ನಾಗಿ ವಿಸ್ಕ್ ಮಾಡಿ ತಗೊಂಡಿದ್ದೀನಿ. ನೀವು ಗಡ್ಡೆ ಇರಬಾರ್ದು, ಅದನ್ನೆಲ್ಲ ಪೂರ್ತಿ ವಿಸ್ಕ್ ಮಾಡಿಕೊಂಡ್ರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು, ಇಲ್ಲ ಅಂತಂದರೆ ಮೊಸರು ಎಲ್ಲ ಒಡೆದೋಗುತ್ತೆ. ಈಗ ನೋಡಿ ಸ್ವಲ್ಪ ಫೈನಲ್ ಟಚ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಮಗೆ ಸಾರು ಅನ್ನೋದು ರೆಡಿಯಾಗಿದೆ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈ ಮಕ್ಕಳಿಗೆ ಏನಾದರೂ ಬಾಕ್ಸಿಗೆ ಕಟ್ಕೊಟ್ಟಿದ್ದೀರಾ ಅಂತಂದರೆ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಬರೋದಂತೂ ಗ್ಯಾರಂಟಿ. ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ನಲ್ಲ, ಸೋರೆಕಾಯಿ ಬದಲಾಗಿ ನೀವು ಬೂದ್ ಕುಂಬಳಕಾಯಿ ಅಥವಾ ಇನ್ನೇನೇ ತರಕಾರಿ ಬೇಕಿದ್ರು ನೀವು ಈ ಜಾಗದಲ್ಲಿ ತಗೊಳ್ಬೋದು. ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ. ನಮ್ಮನೇಲಂತೂ ಇದನ್ನು ಯಾವಾಗಾದರೂ ಮಾಡಿದ್ದೀನಿ ಅಂತಂದರೆ ನನಗೆ ಕೂಡ ಇರಿಸ್ದಲೇ ಖಾಲಿ ಮಾಡಿರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಅಡುಗೆ ನೋಡೋಣ ಬನ್ನಿ. ಈಗ ಅದೇ ಸೋರೆಕಾಯಿನೇ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಸಾರಿ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಅಂದರೆ ಈ ರೆಸಿಪಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಇನ್ನೊಂದು ನೆಕ್ಸ್ಟು ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 3 ದೊಡ್ಡ ಸೈಜಾಗಿರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ನಾನಿಲ್ಲಿ ಮೊದಲೇ ಸೋರೆಕಾಯಿನ ಒಂದು ಸಾರಿ ಬೇಯಿಸಿ ತಗೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರ್ಗೆ ಹಾಕಿದ್ದೀನಿ, 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಿಮಗೆ ಅಡುಗೆ ಬೇಗ ಆಗಬೇಕು ಅಂತಂದರೆ 2 ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಸಾರಿ ಒಂದೇ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಿಮಗೆ 10 ನಿಮಿಷದಿಂದ 15 ನಿಮಿಷದೊಳಗೆ ನಿಮಗೆ ಈ 2 ಅಡುಗೆ ನಿಮಗೆ ರೆಡಿಯಾಗಿ ಹೋಗುತ್ತೆ. ಈಗ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀವಲ್ಲ, ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 40ರಿಂದ 50 ಭಾಗ ಬೆಂದರೆ ಸಾಕಾಗುತ್ತೆ, ಪೂರ್ತಿ ಕೆಂಪಗಾಗುತ್ತೆ ಅಂತ ಬೇಕಾಗಿಲ್ಲ. ಈಗ ನೋಡಿ ಈರುಳ್ಳಿ ಎಲ್ಲ ಕೆಂಪಗಾಗ್ತಾ ಬರ್ತಾ ಇದ್ದಾವೆ. ಈ ಸ್ಟೇಜಲ್ಲಿ ನಾನು ಮೊದಲೇ ಬೇಯಿಸಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆನಲ್ಲ ಸೋರೆಕಾಯಿ, ಈಗ ಅದನ್ನ ನೀರು ಸಮೇತ ಸೇರಿಸ್ತಾ ಇದ್ದೀನಿ. ನೀರನ್ನ ತೆಗಿಬಾರ್ದು. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಈಗ ನೀರೆಲ್ಲ ಪೂರ್ತಿ ಖಾಲಿ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನೀರು ಸ್ವಲ್ಪನೂ ಕೂಡ ಉಳ್ಕೊಂಡಿರಬಾರ್ದು. ಈ ಸ್ಟೇಜಲ್ಲಿದೆ ನಾನಿಲ್ಲಿ ಒಂದು 7ರಿಂದ 8 ಎಗ್ ಹಾಕ್ತಾಯಿದ್ದೀನಿ. ಅಂದರೆ ನಾನಿಲ್ಲಿ ತೋರಿಸ್ತಾ ಇರೋ ಕ್ವಾಂಟಿಟಿಗೆ ಸುಮಾರು ಒಂದು 8 ಜನ ರೊಟ್ಟಿ ಜೊತೆಗೆ ಊಟ ಮಾಡ್ಬೋದು, ಅಷ್ಟೊಂದು ಪಲ್ಯ ರೆಡಿ ಆಗುತ್ತೆ ನಿಮಗೆ. ಅಂದರೆ ನಿಮಗೆ ಎಗ್ ಎಷ್ಟು ಬೇಕು ಅನ್ನೋದನ್ನ ಮೇಲೆ ನೀವು ನೋಡ್ಕೊಂಡು ನೀವು ತಗೊಳ್ರಿ. ನೀವು 1 ಡಜನ್ ಬೇಕಿದ್ರೂ ಕೂಡ ಈ ಪಲ್ಯಗೆ ಸೇರಿಸ್ಕೊಳ್ಬೋದು.
ಈಗ ನೋಡಿ ನಿಧಾನವಾಗಿ ಎಗ್ಗನ್ನೆಲ್ಲ ಬೇಯಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂತಂದರೆ ನಮಗಾಗಲೇ ಹಸಿ ವಾಸನೆ ಹೊರಟೋಗಿ ಎಗ್ಗು ಪೂರ್ತಿ ಬೆಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಎಲ್ಲ ಉದುರಾಗಿದೆ. ಒಂದು 5 ನಿಮಿಷಕ್ಕೆ ಪಲ್ಯ ಪೂರ್ತಿ ರೆಡಿಯಾಗಿದೆ ನಮಗೆ. ಈ ಪಲ್ಯನ ನೀವು ಲಂಚ್ ಬಾಕ್ಸಿಗೂ ಕೂಡ ರೆಡಿ ಮಾಡ್ಬೋದು, ಇಲ್ಲ ಅಂತಂದರೆ ರಾತ್ರಿ ಊಟಕ್ಕೂ ಕೂಡ ತಗೊಳ್ಬೋದು, ಇಲ್ಲ ಅನ್ನ ರಸಮು ಸಾಂಬಾರು ಏನಾದ್ರು ತಿನ್ಬೇಕಾದ್ರೆ ಸೈಡ್ ಡಿಶ್ಶಾಗಿ ಕೂಡ ಇದನ್ನ ತಿನ್ಬೋದು. ಭಾಳನೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾನಿಲ್ಲಿ ಸೋರೆಕಾಯಿ ಬದಲಿಗೆ ನೀವು ಏನು ತರಕಾರಿ ಕೂಡ ತಗೊಳ್ಬೋದು. ಅಂದರೆ ಚಪ್ಪರ ಬದನೆಕಾಯಿ, ಬೂದು ಕುಂಬಳಕಾಯಿ, ಪಟ್ಲಕಾಯಿ, ಹೀರೆಕಾಯಿ, ನಿಮ್ಗೆ ಯಾವ ತರಕಾರಿ ಬೇಕಂದ್ರೂ ಈ ತರಕಾರಿ ಬದಲಾಗಿ ನೀವು ತಗೊಳ್ಬೋದು. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಬರಿಬೇಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.